ಕೆಲವೊಂದು ಸರಿ ಅನಿಸುತ್ತೆ, ಈ ಕಾಲದಲ್ಲಿ ಏನಾದರೂ ರಾಮಾಯಣ ನಡೆದಿದ್ರೆ ರಾಮನ ಸೈನ್ಯದಲ್ಲಿದ್ದಂಥ ಎಷ್ಟೋ ಜನ ರಾವಣನ ಕಡೆ ಹೋಗಿರ್ತಿದ್ರೇನೋ ದುರಾಸೆಗೆ. ಬಹುಶಃ ಈಗಿನ ಪೀಳಿಗೆಗೆ ಒಂದು ಮಾದರಿ ಆಗಿರಲಿ ಅಂತ ಅವಾಗ ನಡೆದಿದೆ ಅನಿಸುತ್ತೆ ಈ ಸನ್ನಿವೇಶ. ನಿಯತ್ತಾಗಿ ನಾಯಿಗಿನ ಕಡೆಯಾಗಿ ಒಬ್ಬ ಗುರುಗೆ ಶಿಷ್ಯ, ಒಬ್ಬ ವ್ಯಕ್ತಿಗೆ ಅಷ್ಟು ಲಾಯಲ್ ಆಗಿರಬೇಕು ಅನ್ನೋದನ್ನ ಆವಾಗಲೇ ತೋರಿಸೋಗಿದ್ದಾರೆ. ಬಟ್ ಅದನ್ನು ಅರ್ಥ ಮಾಡ್ಕೊಳೋ ಮನಸ್ಥಿತಿ ಯಾರಿಗೂ ಇಲ್ಲ. ಇದನ್ನು ಅರ್ಥ ಮಾಡ್ಸೋಕೆ ಅವ್ನು ಬಂದೇ